ಕೆಜಿಎಫ್ ತಾಲೂಕಿನ ತಾಜಾ ಹಾಗೂ ಸಂಪೂರ್ಣ ಸುದ್ದಿಗಾಗಿ ಎಎಲ್ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಲು ಮರೆಯದಿರಿ. ಹೇಳಿದ್ರು ಲಾಸ್ಟ್ 2-3 ಮಂತ್ಸ್ ನಮಗೆ ಕೋವಿಡ್ ಇಂದಾನೆ ಸ್ವಲ್ಪ ಲೇಟ್ ಆಗಿದೆ ಅಂತ ಹೇಳ್ತಾರೆ. ಫಸ್ಟ್ ಸೇಫ್ಟಿ ಮೆಜರ್ಸ್ ತುಂಬಾ ಕಡಿಮೆ ಇದೆ, ಅದರಿಂದ ಕಷ್ಟ ಆಯ್ತು ಅಂದ್ರು. ಅದಾದ್ಮೇಲೆ ಇಲ್ಲೇ ಎಲ್ಲ ವಾಚ್ಮೆನ್ಸ್ಗೆಲ್ಲ ಶೆಡ್ ಮಾಡಿ ಅವ್ರಿಗೆಲ್ಲ ಸ್ವಲ್ಪ ಲೈಟು ಮತ್ತೆಲ್ಲ ವ್ಯವಸ್ಥೆ ಮಾಡಾದ್ಮೇಲೆ ಕೆಲಸ ಸ್ಪೀಡ್ ಆಫ್ ಮಾಡ್ತೀವಿ. ಮತ್ತೆ ಹೇಳಿದ ಟೈಮ್ಗಿಂತ 1 ತಿಂಗಳು ಹೆಚ್ಚು ಕಡಿಮೆ ಎಲ್ಲ ಕೊಡ್ತೀವಿ ಅಂತ ಹೇಳಿ ಫೆಬ್ರವರಿಗೆ ಹೇಳಿದ್ದಾರೆ. ನಮ್ಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಅಂತ. 1 ತಿಂಗಳು ಹಿಂದೆ ಮುಂದೆ ಆಗುತ್ತೆ, ಬಟ್ ನಾವು 1 ತಿಂಗಳು ಜಾಸ್ತಿ ಸಮಯ ತಗೊಂತೀವಿ ಅಂತ ಅಷ್ಟೇ ಹೇಳಿದ್ರು. ಅಷ್ಟರೊಳಗಡೆ ಎಲ್ಲ ಕೆಲಸ ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಫಸ್ಟ್ ಎಲ್ಲ ಇಲ್ಲಿ ಅವ್ರಿಗೆ ಸೆಕ್ಯೂರಿಟಿ ಮೆಜರ್ಸ್ ಇರಲ್ಲ ಅಂತ, ಸೇಫ್ಟಿ ಮೆಜರ್ಸ್ ಇಲ್ಲ ಅಂತ ಸೆಕ್ಯೂರಿಟಿನ ಇದು ಮಾಡಿರ್ಲಿಲ್ಲ. ಇವಾಗ ಸೆಕ್ಯೂರಿಟಿ ಅವ್ರನ್ನು ಕೂಡ ಇಟ್ಟಿದ್ದಾರೆ. ಕೆಲಸನೂ ಕೂಡ ಕಂಪ್ಲೀಟ್ ಆಗ್ತಾ ಇದೆ ಅಂತ ನಂಗೆ ಯಾವಾಗ್ಲೂ ಒಂದು 15 ದಿನಕ್ಕೆ 1 ತಿಂಗಳಿಗೆ ನಮ್ಗೆ DC ಅವ್ರಿಗೆ ಇದು ಮತ್ತೆ ಹಾಸ್ಪಿಟಲ್ದು ಪ್ರೋಗ್ರೆಸ್ ಇಷ್ಟ ದಿನ 3 ತಿಂಗಳಿಗೆ ಒಂದ್ಸತಿ ಕೇಳ್ತಾ ಇದ್ವಿ. ಈಗ 1 ತಿಂಗಳಿಗೆನೆ ಕೊಡ್ಬೇಕಂತ. ಇವನ್ ನಮ್ದು ಕಾಲೇಜ್ ಫಸ್ಟ್ ಗ್ರೇಡ್ ಕಾಲೇಜ್ದು, ಹಾಸ್ಪಿಟಲ್ದು ಮತ್ತೆ ಮಿನಿ ವಿಧಾನಸೌಧ 3 1 ತಿಂಗಳಿಗೆ ನಾವು ಬರ್ದೇ ಹೋಗ್ಲಿ ನಮ್ಗೆ ಅವತ್ತದ್ದು ಪ್ರೋಗ್ರೆಸ್ ಎವ್ರಿ ಮಂತ್. ಇದಕ್ಕೆ ಮುಂಚೆ 3 ಮಂತ್ಸ್ಗೆ ಒಂದ್ಸತಿ ರಿವ್ಯೂ ಮಾಡೋದಿರ್ತಿತ್ತು, ಈಗಿಲ್ಲ. ನಾನೇ ಹೇಳ್ತೀನಿ ಅಲ್ಲೇ ಬರ್ತೀನಿ, ಇಲ್ಲ ನಾವು ಎಲ್ಲಿದ್ರು ನೀವು ಅದ್ರದ್ದೆಲ್ಲ ಮಾಹಿತಿ ಕೊಡ್ಬೇಕಂತ ಹೇಳಿದ್ದೀನಿ ನಾನು. ಯಾವ್ದಂದ್ರೆ ಈ ಜಾಗ ಯಾವುದು ರೆವಿನ್ಯೂದೇ ಅಲ್ವಾ, ಖಾತೆ ಯಾಕಾಗ ಖಾತೆ ಆಗದೆ ಯಾವತ್ತೂ ಇಷ್ಟು ಕೋಟಿಯ ಅನುದಾನ ರಿಲೀಸೇ ಆಗಲ್ಲ. ಖಾತೆ ಹಾಗೆ ಮಾಡಿರೋದು. ನಾವು DC ಆಫೀಸಲ್ಲಿ 2 ಎಕರೆ ಎಷ್ಟು 36 ಕುಂಟೆನೋ 38 ಕುಂಟೆ ಇಷ್ಟು ಜಾಗ ಮಿನಿ ವಿಧಾನಸೌಧಗೆ ಅಂತ ರಿಸರ್ವ್ ಮಾಡಿದ್ಮೇಲೆ ಅಷ್ಟು ಜಾಗ ಕಾಂಪೌಂಡ್ ಹಾಕೊಳ್ಳೋದಕ್ಕೆ ಫಸ್ಟ್ ಇನ್ಸ್ಟ್ರಕ್ಷನ್ ಕೊಟ್ಟು, ಅದಾದ್ಮೇಲೆ ಹಂತವಾಗಿ 10 ಕೋಟಿನೂ ಒಂದೇ ಸತಿ ರಿಲೀಸ್ ಮಾಡಿಲ್ಲ. ಹಂತವಾಗಿ ಇವ್ರು ಹೇಗೆ ಕೆಲಸ ಮಾಡ್ತಾ ಇದ್ದಾರೆ ಆಗ ಅವ್ರ ಬಿಲ್ಸ್ ರಿಲೀಸ್ ಆಗ್ತಿದೆ. ಹಿಂಗೆ ಕಂದಾಯ ಇಲಾಖೆಯವರು ಇಲಾಖೆಯವರೇ ಅವ್ರದೇ ಅದು ಡ್ಯೂಟಿ. ಅವ್ರ ಇಲಾಖೆದೇ ಒಂದು ಮಿನಿ ವಿಧಾನಸೌಧ ಕಟ್ಟುವಂತ ಸಂದರ್ಭದಲ್ಲಿ ಅವ್ರ ಜಾಗ ಅವರು ಅದನ್ನ ಸ್ವಂತ ಮಾಡ್ಕೊಳ್ಳೋದ್ರಲ್ಲಿ ಬೇಜವಾಬ್ದಾರಿತನ ಮಾಡ್ತಾರ. ನಾನು ಇಷ್ಟು ಬಾಧೆ ಬಿದ್ದು 40 ವರ್ಷದಲ್ಲಿ RTO ಆಫೀಸ್ ತರಕ್ಕೆ ಆಗಿರ್ಲಿಲ್ಲ. RTO ಆಫೀಸ್ಗೆ ಒಂದು 3 ಕೋಟಿನೋ 5 ಕೋಟಿನೋ ಗ್ರಾಂಟೇ ತರಕ್ ಆಗ್ತಾ ಇರ್ಲಿಲ್ಲ. ಎಲ್ಲೋಯ್ತು RTO ಆಫೀಸ್? ಹೋಯ್ತು ಅಂದ್ರೆ ನೀವೇ ಎಲ್ಲಾನು ಮಾಧ್ಯಮದ ಮುಖಾಂತರ ಪ್ರಚಾರ ಮಾಡ್ತೀರಾ. ಎಲ್ಲೋಗಿದೆ RTO ಆಫೀಸ್? ನನಗೆ ಕ್ಲಿಯರ್ ಆಗಿ RTO ಆಫೀಸ್ ಎಲ್ಲಾದ್ರೂ ಶಿಫ್ಟ್ ಆಗಿದ್ಯಾ? RTO ಆಫೀಸ್ಗೆ ಒಂದು ಪರ್ಮನೆಂಟ್ ಆಗಿರೋ ಪದೇ RTO ಆಫೀಸ್ ಹೊಟ್ಟೋಯ್ತು, ಇನ್ನೊಂದು ಹೊಟ್ಟೋಯ್ತು. ಯಾಕೆ ನನಗೆ ಯಾಕೆ ತಪ್ಪು ಮಾಹಿತಿ ಕೊಡಕ್ ಆಗ್ತದೆ? ನನಗೆ ತಪ್ಪು ಮಾಹಿತಿ ಯಾಕೆ ಕೊಡಕ್ ಆಗಲ್ಲ? ಈ 10 ದಿನದಲ್ಲಿ ನನ್ನೂ ಕೂಡ ಪ್ರಶ್ನೆ ಮಾಡ್ತಾ ಇರ್ತಾರೆ, ಯಾಕೆ RTO ಆಫೀಸ್ ಹೋಯ್ತಂತ, ಇದು ಹೋಯ್ತು. ಎಲ್ಲ ಹೋಯ್ತು? RTO ಆಫೀಸ್ಗೆ 40 ವರ್ಷದಿಂದ ಸ್ವಂತ ಬಿಲ್ಡಿಂಗ್ ಇರ್ಲಿಲ್ಲ, ಯಾವ್ದು ಅಸೆಟ್ಸೇ ಇರ್ಲಿಲ್ಲ. ಇವತ್ತು ಅದು ಒಂದು 5 ಕೋಟಿಯಲ್ಲಿ RTO ಆಫೀಸ್ ಕಟ್ತಾರೆ. 5ರಿಂದ 10 ಕೋಟಿಯಲ್ಲೇ ಕಟ್ಲಿ ಬಿಡಿ. ಅಲ್ಲೇ ಅವ್ರಿಗೊಂದು ಅಸೆಟ್ ಕ್ರಿಯೇಟ್ ಮಾಡಿದೀವಿ. 5 ಎಕರೆ ಜಾಗ RTO ಆಫೀಸ್ಗೆ ಕೊಟ್ಟಿದೀವಿ. 6 ತಿಂಗಳಲ್ಲೇ ಕಟ್ಬೋದು, 3 ತಿಂಗಳಲ್ಲೇ ಕಟ್ಬೋದು. ಅದು ಅಸೆಟ್ ಅಲ್ವಾ? ಇವತ್ತೆಲ್ಲ ನಾಳೆ ನಾವು KGFಗೆ ಅಸೆಟ್ ಕ್ರಿಯೇಟ್ ಮಾಡಿದೀವಿ. ಮಿನಿ ವಿಧಾನಸೌಧ 10 ಕೋಟಿಯಲ್ಲಿ ಇರ್ಬೋದು, ಹಾಸ್ಪಿಟಲ್ 8 ಕೋಟಿಯಲ್ಲಿ ಇರ್ಬೋದು, ಕಾಲೇಜ್ ಒಂದು 7.5 ಕೋಟಿಯಲ್ಲಿ ಫಸ್ಟ್ ಗ್ರೇಡ್ ಕಾಲೇಜ್ ಏನ್ ಕಟ್ತಾ ಇದ್ದಾರೆ. ಇದೆಲ್ಲ ಅಸೆಟ್. ಯಾವತ್ತಿದ್ರು ನಮ್ಮ ಕ್ಷೇತ್ರನ ಏನೇನ್ ವ್ಯವಸ್ಥೆ ಇದೆ, ಫೆಸಿಲಿಟೀಸ್ ಇದೆ, ದೂರದೃಷ್ಟಿ ಇಟ್ಕೊಂಡು ಇಲ್ಲಿನ ಇರುವಂತ ಇನ್ಫ್ರಾಸ್ಟ್ರಕ್ಚರ್ ನೋಡಿ ನಾಳೆ ನಮ್ಗೆ ಸೇಫ್ಟಿ ಮೆಜರ್ಸ್ ನೋಡ್ಕೊಂಡು ಇಲ್ಲಿ ಇನ್ನೂ ಮತ್ತೆ ಉದ್ಯೋಗ ಹುಡ್ಕೊಂಡು ಬರೋಂತವ್ರು ಜಾಸ್ತಿ ಆಗ್ಬೇಕು ಅಂತ ಇಷ್ಟೆಲ್ಲ ನಾವು ವಾರ್ ಫುಡ್ ಅಲ್ಲಿ ಕೆಲಸ ಮಾಡ್ತಾ ಇದೀವಿ. ಕೋವಿಡ್ ಇದ್ದಿದ್ರಿಂದ ಅಷ್ಟು ಒಳ್ಳೆ ಸ್ಪೆಷಲ್ ಗ್ರಾಂಟ್ಸ್ ಅಥವಾ ಡೆವಲಪ್ಮೆಂಟ್ ಗ್ರಾಂಟ್ಸ್ ನ ತರಕ್ ಅವಕಾಶ ಆಗ್ಲಿಲ್ಲ. ಆದ್ರೆ ನಾನು ಶಾಸಕರಾಗಿ ಮೊದಲನೇ ವರ್ಷದಲ್ಲಿ ಇದೆಲ್ಲ ಜಾಗ ಹುಡುಕಿ ಇಷ್ಟೆಲ್ಲ ಗ್ರಾಂಟ್ಸ್ ನಾನು ರಿಸರ್ವ್ ಮಾಡಿಸಿ 1 ರೂಪಾಯಿ ಕೂಡ ಇದರೆಲ್ಲ ಆಚೆ ತೆಗೆಯೋದಿಕ್ಕೆ ಅವಕಾಶ ಆಗ್ಲಿಲ್ಲ. ಪ್ರತಿಯೊಂದನ್ನು ಅದಕ್ಕೆ ರಿಸರ್ವ್ ಮಾಡಿ ಅವಕಾಶ ಮಾಡಿದ್ರು. ಯಾವುದೇ ಒಂದು ಡೆವಲಪ್ಮೆಂಟ್ ವಿಚಾರದಲ್ಲಿ ಕುಂಠಿತ ಆಗಕ್ಕೆ ನಾವು ಬಿಡ್ಲಿಲ್ಲ ಇಷ್ಟೆಲ್ಲ. ಬಟ್ ಬೇರೆ ಏನಾದ್ರೂ ಡೆವಲಪ್ಮೆಂಟ್ಸ್ಗೆ ನಮ್ಗೆ ಗ್ರಾಂಟ್ಸ್ ಅಷ್ಟಾಗಿ ಸಹಕಾರ ಸಿಗ್ಲಿಲ್ಲ. ಬಟ್ ನನಗೆ ಖುಷಿ ಇದೆ, ಇಷ್ಟೆಲ್ಲ ನಾವು ತರಕಾಯ್ತು ಮಾಡ್ತಾ ಇದೆ. ಆದ್ರೂ ಇನ್ನೂ ಸ್ವಲ್ಪ ಬೇಗ ಆಗಿದ್ರೆ ಇನ್ನೂ ಸ್ವಲ್ಪ ನನಗೆ ಸಮಾಧಾನ ಆಗ್ತಾ ಇತ್ತು. ಏನೇನು ಕೆಲಸಗಳನ್ನ ನಾನು ತರುವಂತ ಪ್ರಯತ್ನ ಮಾಡಿದೆ ಆ ಎಲ್ಲಾ ವಿಚಾರದಲ್ಲಿ ಕೆಲಸ ಇನ್ನು ಸ್ವಲ್ಪ ಸ್ಪೀಡ್ ಅಪ್ ಆಗಿ ಅದು ಪಬ್ಲಿಕ್ಗೆ ಅಥವಾ ರೈತರಿಗೆ ಈ ಭಾಗದಲ್ಲಿ ಸ್ವಲ್ಪ ಸಾರ್ವಜನಿಕರಿಗೆ ಅನುಕೂಲ ಆಗೋ ತರ ಬೇಗ ಆಗಿದ್ರೆ ತುಂಬಾ ಖುಷಿ ಆಗ್ತಾ ಇದೆ. SP ಆಫೀಸ್ದು ಪ್ರಸ್ತಾವನೆ ಮಾತ್ರ ಸರ್ಕಾರದ ಮುಂದೆ ಇದೆ ಅಂತ CM ಅವರು ಒಪ್ಕೊಂಡ್ರು.
ಅದಾದ್ಮೇಲೆ ಮುಂದಿನ ಏನೇ ವಿಚಾರ ಆಮೇಲೆ ನಾನು ಅವ್ರನ್ನ ತಡೆದು ಬೇರೆ ಮೀಟಿಂಗ್ ಎಲ್ಲೋ ಹೋಗ್ತಾ ಇದ್ರು. ನೀವು ಹಿಂಗೆ ಹೇಳೋಂಗೆ ಇಲ್ಲ, ಅದು ನಮ್ಮ ತಾಲೂಕ್ಗೆ ಹಿಂದೆ ನನ್ನ ತಾಲೂಕ್ ಕೂಡ ಆಗಿರ್ಲಿಲ್ಲ, ಹಿಂದೆ ಬಂದಿದ್ದು ಏನ್ ಕಾರಣ ಅಂತ ತಿಳ್ಕೊಬೇಕಾಗತ್ತೆ. ಅದು ಸೆನ್ಸಿಟಿವ್ ಇಶ್ಯೂ ಆಗಿದೆ ನನ್ನ ತಾಲೂಕಲ್ಲಿ. ನಾನು ಬಾರ್ಡರ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇದ್ದೀನಿ. ಹಿಂದೆ ಡಕಾಯಿತ್ ಆಗ್ತಾ ಇತ್ತು, ಮೈನಿಂಗ್ ಆಕ್ಟಿವಿಟೀಸ್ ನಡೆಯುವಾಗ ಒಂದು ಸ್ಪೆಷಲ್ ಪ್ರಿವಿಲೇಜ್ ಅಂತ ಅದನ್ನ ಕನ್ಸಿಡರ್ ಮಾಡಿ ಕೊಟ್ಟಿದ್ದು SP ಆಫೀಸು. ನೀವು ಅದನ್ನ ಶಿಫ್ಟ್ ಮಾಡೋಂಗಿಲ್ಲ ಅಂತ. ಇಲ್ಲ ಬಿಡಮ್ಮ, ನಾನು ನಿನ್ನನ್ನು ಕೇಳ್ದೆ, ನಿಮ್ಮನ್ನ ಏನಂತ ವಿಚಾರ ಇದ್ರ ಬಗ್ಗೆ ನಾನು ತಿಳ್ಕೊಳ್ದೆ, ನಾನು ಏನೂ ಮುಂದುವರಿಯಲ್ಲ. ಇದೆಯೇನೋ ಪ್ರಸ್ತಾವನೆ ಇದೆಯಾ, DR ಆಫೀಸು ಹೋಗ್ಕೂಡ್ದು, SP ಆಫೀಸ್ ಕೂಡ ಹೋಗ್ಕೂಡ್ದು ಅಂತ ಹೇಳಿದಾಗ ಆಫೀಸ್ ಯಾವುದು ಹೋಗಲ್ಲ, ಕೆಲವೊಂದು ಪೋಸ್ಟ್ ಏನಾದ್ರು ಪ್ರಸ್ತಾವನೆಯಲ್ಲಿ ಇದೆ ಅಂತ ಅನ್ಸುತ್ತೆ. ಏನು ಅದನ್ನ ಕ್ಲಾರಿಟಿ ತಗೊಳ್ದೆ, ನಿಮ್ಮ ಹತ್ರನೂ ಕರೆದು ಮೀಟಿಂಗ್ ಮಾಡಿದೆ, ನಾನು ಏನು ಏಕಾಏಕಿ ನಿರ್ಧಾರ ತಗೊಳ್ಳಲ್ಲ ಆಯ್ತಾ ಅಂತ ಅಷ್ಟೇ ಅವರು ನನ್ನ ಹತ್ರ ಮಾತಾಡೋದಕ್ಕೆ ಸಮಯ ಅಷ್ಟೇ ಕೊಟ್ಟಿದ್ರು. ಬೇರೆ ದಿನ ಕರಿತೀನಿ ಈ ವಿಚಾರದ ಬಗ್ಗೆ. ನಾವೇನೇ ನಿರ್ಧಾರ ಸರ್ಕಾರದಲ್ಲಿ ತಗೊಂಡ್ರು ಮತ್ತೆ ಕರಿತೀನಿ, ವಿಚಾರ ಮಾಡ್ತೀನಿ. ವಿಚಾರ ಮಾಡೋದಕ್ಕೆಲ್ಲ ನಾನು ಹೋಗಲ್ಲ. ನಮ್ಮ SP ಆಫೀಸು ಎಷ್ಟೇ ಕಷ್ಟ ಆದ್ರೂ ಕೂಡ, DR ಪೊಲೀಸ್ ಆಫೀಸ್ ಇರ್ಬೋದು, SP ಆಫೀಸು ಒಂದು ಪೋಸ್ಟ್ ಹೋಗದೆ ಇರೋಂಗೆ ನೋಡ್ಕೊಳ್ಳೋ ಅಂತ ಪ್ರಯತ್ನ ನಾವು ಮಾಡಬೇಕು. ಬಹಳ ವರ್ಷಗಳಿಂದ ಇದು ಕಾಪಾಡ್ಕೊಂಡು ಬಂದಾಗ ಈಗ ಹೋದ್ರೆ ಹೇಗೆ ಅಂತ ನನ್ನ ಅಭಿಪ್ರಾಯ. ಹಿಂದೆ ಕೂಡ ನಾನು ಕೇಳಿದಾಗ ಚೀಫ್ ಸೆಕ್ರೆಟರಿ ಅವರು, ಇಲ್ಲ ಆ ತರದ್ದೆಲ್ಲ ಏನ್ ಪ್ರಪೋಸಲ್ಸೇ ಇರಲ್ಲ, ಬರೀ SP ಆಫೀಸ್ KGF ಅಲ್ಲಿ ಸಿಗುತ್ತೆ, ಬೇರೆ ಡಿಸ್ಟ್ರಿಕ್ಟ್ ಆದಾಗ DC ಆಫೀಸು, ZP ಆಫೀಸು, ಬೇರೆ ಬೇರೆ ಆಫೀಸ್ನೆಲ್ಲ ಎಲ್ಲಿಂದ ತಗೋತಾರೆ, ಆ ತರದ್ದೆಲ್ಲ ಯಾರು ನಿಮ್ಗೆ ಮಿಸ್ಗೈಡ್ ಮಾಡ್ತಾರೆ ಅಂತ 1 ಮಂತ್ ಬಿಫೋರ್, ನಾನು 2 ಮಂತ್ಸ್ ಅನ್ಸುತ್ತೆ, ಆಗಸ್ಟ್ ಅಲ್ಲಿ ಹೋದಾಗ ಈ ತರನೇ ನನ್ಗೆ ಚೀಫ್ ಸೆಕ್ರೆಟರಿ ಹೇಳೋದು, ಆಯ್ತಮ್ಮ KGF ಅಲ್ಲೇನೋ SP ಆಫೀಸ್ ಇದೆ ಅಂತ ಶಿಫ್ಟ್ ಮಾಡ್ತಾರೆ, DC ಆಫೀಸ್ ಬೇಕಲ್ಲ, ZP ಆಫೀಸ್ ಬೇಕಲ್ಲ, ಬೇರೆ ಬೇರೆ ಬೇಕಲ್ಲ, ತಹಸೀಲ್ದಾರ್ ಬೇಕಾಗ್ತಾರಲ್ಲ, ಎಲ್ಲಿಂದ ತಗೊಂಡ್ ಬರೋಣ? ಬೇರೆ ಇಡೀ ಜಿಲ್ಲೆ ನಾವು ರಾಜ್ಯದಲ್ಲಿ ಹುಡ್ಕಕ್ಕಾಗತ್ತಾ? ಆ ಜಿಲ್ಲೆಗಳಾದಾಗ ಅದು ಅವಾಗ ಅಲ್ಲಿನ ಇಂಪಾರ್ಟೆನ್ಸ್ ತಗೊಂಡು ಅಲ್ಲಿಗೆ ನಾವು ಹೊಸದ್ ಕ್ರಿಯೇಟ್ ಮಾಡಲೇಬೇಕು. ಅದೇ ರೂಲ್ಸ್ ರೆಗ್ಯುಲೇಷನ್ಸ್. ನಿಮ್ಗೆ ಯಾರೋ ಮಿಸ್ಗೈಡ್ ಮಾಡಿದ್ದಾರೆ ಅಂತಾನೆ ನನ್ಗೆ ಆ ದಿನ ಚೀಫ್ ಸೆಕ್ರೆಟರಿ ಅವ್ರು ಕೂರಿಸಿ ಲೆಟರ್ ಕೂಡ ನಿಮ್ಗೆ ಕೊಡ್ತೀನಿ. ನಾನು ಆಗರಣ ತುಂಬಾ ಹದಗೆಟ್ಟಿದೆ. ಇದು ಒಂದು ವಿಚಾರವಾಗಿ ಸೇಫ್ಟಿ ಮೆಜರ್ಸ್ಗೋಸ್ಕರ ಬೇಕು. ನಾವು ಗಡಿ ಭಾಗದಲ್ಲಿದ್ದೀವಿ, ಅದರ ಜೊತೆ ಮುಂದೆ ಇಂಡಸ್ಟ್ರೀಸ್ ಬರುತ್ತೆ ಅಂತ ನೀವೇ ನನ್ಗೆ ಈ ತರದ್ದೆಲ್ಲ ಆಶ್ವಾಸನೆ ಕೊಟ್ಟಿದ್ದೀರಾ ಅಂತ ಅಂದ್ಬಿಟ್ಟು ನಾನು ಮಾತಾಡಿದಾಗ, ಇದೆಲ್ಲ ನನ್ಗೂನು ಗಮನದಲ್ಲಿದೆ, ನಾನು ಯಾವುದೇ ಡಿಸಿಷನ್ಸ್ ತಗೋಬೇಕಂದ್ರೆ ನಿಮ್ಮನ್ನ ಮಾತಾಡ್ತೀನಿ ಅನ್ನೋಂಥ ವಿಚಾರ ಹೇಳಿದ್ರು. ನಾವ್ ಇಲ್ಲೇ ಒಂದು ಟ್ರೈನಿಂಗ್ ಯೂನಿಟ್ ನ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದೀವಿ. ಇಲ್ಲಿರೋ ಸ್ಟಾಫ್ ನ ತೆಗೆದು ಇನ್ನೇನ್ ಇನ್ನು ಬೇರೆಯವ್ರನ್ನ ಎಲ್ಲಿಂದ ಟ್ರೈನಿಂಗ್ ಹಾಕಿ ಇಲ್ಲ ಹಾಕಕ್ಕಾಗತ್ತೆ ಅನ್ನೋ ತರ ಅವರೇ ಬೇರೆ ಅರ್ಥದಲ್ಲಿ ಹೇಳಿದ್ದಾರೆ. ಟ್ರೈನಿಂಗ್ ಕ್ಯಾಂಪ್ ಇಲ್ಲಿ ಮಾಡ್ತೀನಿ ಅಂದಿದ್ದಾರೆ. ಒಂದು ಸೇಫ್ಟಿ ಮೆಜರ್ಸ್ಗೋಸ್ಕರ, ಸೆಕ್ಯೂರಿಟಿ ಮೆಜರ್ಸ್ಗೋಸ್ಕರ ಒಂದು ಟ್ರೈನಿಂಗ್ ಕ್ಯಾಂಪ್ ಇಲ್ಲಿರೋರ್ಗೆ 1,000 ಜನಕ್ಕೆ ಟ್ರೈನಿಂಗ್ ಕೊಟ್ಟು ಎಂಪ್ಲಾಯ್ಮೆಂಟ್ ಕೊಡ್ತೀನಿ ಅಂತ ನನಗೆ ಇವರು ಪ್ರವೀಣ್ ಸೂದ್ ಸರ್ ಹೇಳಿದ್ದು ನನಗೆ ಗಮನದಲ್ಲಿದೆ. ಒಂದು ಇಶ್ಯೂಸ್ ಕ್ರಾಪ್ ಆಗಿದೆ KGF. ಈ ಕೂಡಂಕೊಳ್ಳೊಂದು ನ್ಯೂಕ್ಲಿಯರ್ ಲಾಸ್ ಬಂದ್ಬಿಟ್ಟು ಮತ್ತೆ ಮೈನ್ಸ್ ಏನ್ ಅನ್ಕೊಂಡಿದ್ದಾರೆ ನಮ್ KGF ಅವರು? ನನ್ನ ಪ್ರಾಣ ಇರೋವರೆಗೂ, ನನ್ನ ಉಸಿರು ಇರೋವರೆಗೂ ಬರ್ಲಿ ಅವರು, ಬರ್ಲಿ ಅವರು. ಸ್ಪೀಕರ್ ಅವರು ಸಜೆಸ್ಟ್ ಮಾಡಿದ್ದಾರೆ. ಏನ್ ಸಜೆಸ್ಟ್ ಮಾಡ್ತಾರೆ? ಅವ್ರ ಇದೆಲ್ಲ ಅವ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಹಾಕೊಳ್ಳಿ, ಸ್ಪೀಕರ್ ಅವ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಹಾಕೊಳ್ಳಿ. ನಾವು ಉಸಿರಿರೋವರೆಗೂ ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ. ಏನಾದ್ರು ಇಂಥವೆಲ್ಲ ಆಟ ಆಡಿದ್ರೆ ಯಾವ್ದಾದ್ರು ಸರ್ಕಾರ, ಟೂ ವೀಲರ್ ಅಲ್ಲಿ ಓಡಾಡುವಂತವ್ರ ಬಗ್ಗೆ ನನ್ಗೇನ ತುಂಬಾ ಕನ್ಸರ್ನ್ ಇದೆ. ಮಳೆ ನಿಲ್ಲಿ ಅಂತ ಅವರು ಡಿಪಾರ್ಟ್ಮೆಂಟ್ ಅವರು 1 ಮಂತ್ ಇಂದ ನಾನು ಪದೇ ಮೀಟಿಂಗ್ ಮಾಡ್ತಾ ಇದ್ದೀನಿ ಈ ವಿಚಾರದಲ್ಲಿ. ಪಾಟ್ ಹೋಲ್ಸ್ ಎಲ್ಲ ನೀಟಾಗಿ ವೆಟ್ ಮಿಕ್ಸ್ ಹಾಕಿ, ರೋಲರ್ ಹಾಕಿ ಅದನ್ನ ನೀಟಾಗಿ ಪ್ಯಾಚಸ್ ಮಾಡ್ಬೇಕು ನೀಟಾಗಿ ಅಂತ ಹೇಳಿದೀವಿ. ಅದಾದ್ಮೇಲೆ ಹೇಗೆ ಪೈಲಟ್ಸ್ ಇಂದ ರೋಡ್ ನ ವೈಡನ್ ಮಾಡಿ ನೀಟಾಗಿ ರೋಡ್ ಆಗಿದೆ ಪೈಲಟ್ ಸರ್ಕಲ್ ಇಂದ, ಅದೇ ತರ ಸರ್ದಾನ ಸರ್ಕಲ್ ಇಂದ ಎಂಡ್ ವರ್ಗು, ರಾಜೇಶ್ ಕ್ಯಾಂಪ್ ವರ್ಗು 11 crores ಅಷ್ಟು ಅನುದಾನನ ಬಿಡುಗಡೆ ಮಾಡಿಸಿದೀವಿ, ರಿಸರ್ವ್ ಮಾಡಿಸಿದೀವಿ. ಆ ಟೆಂಡರ್ ಕೂಡ ಒಂದು ಹಂತದ್ದು ಬಗೆಹರಿದಿದೆ. ಈ ರೋಡ್ ಏನ್ ಡಬಲ್ ರೋಡ್ ಆಗತ್ತೆ, ವೈಡನಿಂಗ್ ಆಗತ್ತೆ, 11 ಕೋಟಿ ಅನುದಾನನ ತರುವಂತಾರೆ. ಅಲ್ಲಿವರೆಗೂ ಕೂಡ ಇವರು ಆ ರೋಡ್ಸ್ ಏನಾಗಿದೆ, ಪಾಟ್ ಹೋಲ್ಸ್ ಆಗಿದೆ, ಅದನ್ನ ಫಿಲ್ ಮಾಡಿ ರೋಲರ್ ಹಾಕಿ ಆ ಆಫೀಸರ್ಗೆ, ಕನ್ಸರ್ನ್ ಆಫೀಸರ್ಗೆ ನಾನು ಆಲ್ಮೋಸ್ಟ್ 2 months ಇಂದ 100 times ಕಾಲ್ ಮಾಡಿದ್ದೀನಿ. ಮಳೆನೇ ಕಾರಣ ಹೇಳ್ತಾನೆ. ಆ ಟೆಂಡರ್ ಆಗಿರೋ ಕಾಂಟ್ರಾಕ್ಟ್ರು ಕೂಡ ಇವತ್ತು ಹಾಕಿದ್ರೆ ನಾಳೆ ಕಿತ್ತೋಗುತ್ತೆ, ಬಿಸಿಲು ಬರ್ಲಿ ಬಿಡ್ಲಿ ನಿನ್ ಕೆಲಸ ಮಾಡಿ ಅಂತ ಹೇಳಿದೀನಿ. DC ಅವ್ರಿಗೂ ಕೂಡ ಈ ವಿಚಾರವಾಗಿ ಪದೇ ನಾನು ಮಾಡಿದೀನಿ. ನಾಳೆ ಅವ್ರದ್ದು ಕೂಡ ವಿಸಿಟ್ ಇದೆ, ಅವ್ರು ಬಂದಾಗನು ಕೂಡ ಅವ್ರ ಗಮನಕ್ಕೆ ತಂದಿದ್ದೀನಿ ಆಲ್ರೆಡಿ.